ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಸಿದ್ದರಾಮಯ್ಯ ಅವರು ಈಗಿನ ಮುಖ್ಯಮಂತ್ರಿ. ಇವರಿಗೆ ಮುನ್ನ ಯಾರು CM ಆಗಿದ್ದರು ತಟ್ಟಂತ ಹೇಳಿ ನೋಡೋಣ. ನೆನಪಾಗುತ್ತಿಲ್ವಾ? ಅರೆ, ಬಸವರಾಜ ಬೊಮ್ಮಾಯಿ ಕಣ್ರಿ. ಈವರೆಗೂ BJPಯಿಂದ ಮುಖ್ಯಮಂತ್ರಿ ಆಗಿರುವವರು ಯಾರ್ಯಾರು ಹೇಳಿ ನೋಡೋಣ. ಯಡಿಯೂರಪ್ಪ ಅವರ ಮಾತು ಬಿಟ್ಟುಬಿಡಿ, ಉಳಿದವರು ಜಗದೀಶ್ ಶೆಟ್ಟರ್ ಮತ್ತು ಸದಾನಂದ ಗೌಡರು ತಾನೇ. ಯಡಿಯೂರಪ್ಪ ಆಡಳಿತ ರಾಜ್ಯದ ಗಮನ ಸೆಳೆದಿದ್ದು ನಿಜ. ಹಿಡಿದ ಪಟ್ಟು ಬಿಡದ ಅವರು ಅಧಿಕಾರಿಗಳನ್ನು ಅಂಕಿಯಲ್ಲಿಟ್ಟುಕೊಂಡು ಜನಪರ ಆಡಳಿತ ನೀಡಿದ್ದು ಸತ್ಯ. ಸದಾನಂದ ಗೌಡರು ಅಂದರೆ ನೆನಪಾಗುವುದು ಸಕಾಲ ಯೋಜನೆ ಮಾತ್ರ. ಜಗದೀಶ್ ಶೆಟ್ಟರ್ ಯಾವ ಸಾಧನೆ ಮಾಡಿದರೋ ಅವರೇ ಬಲ್ಲರೋ. ಇರಲಿ, ರಾಜ್ಯ ಈವರೆಗೂ 4 BJP ಮುಖ್ಯಮಂತ್ರಿಗಳನ್ನು ಕಂಡಿದೆ. ಯಡಿಯೂರಪ್ಪ ಬಿಟ್ಟರೆ ಯಾರೊಬ್ಬರೂ ಜನಮಾನಸದಲ್ಲಿ ಉಳಿದಿಲ್ಲ. ರಾಜ್ಯದಲ್ಲಿ BJP ಪರ ಹೊಸ ನ್ಯಾರೇಟಿವ್ ಕಟ್ಟಲು ಯಾರೊಬ್ಬರಿಗೂ ಸಾಧ್ಯವಾಗಿಲ್ಲ. ಸಾರ್ವಜನಿಕವಾಗಿ ಪಕ್ಷಕ್ಕೆ ಹೊಸ ಇಮೇಜ್ ತಂದುಕೊಡುವ ಕೆಲಸವಾಗಿಲ್ಲ. ಹೀಗಾಗಿ ಕರ್ನಾಟಕ BJP ಅಂದರೆ ಜನರ ಮನಸ್ಸಿನಲ್ಲಿ ಯಾವ ಮುಖವೂ ಮೂಡುವುದಿಲ್ಲ. ಅಧಿಕಾರಕ್ಕೆ ಬಂದವರು ಸುಮ್ಮನೆ ಕೂತು ಎದ್ದು ಹೋದರೆ ಯಾರಿಗೆ ನೆನಪಿರುತ್ತಾರೆ ಹೇಳಿ? ಖಡಕ್ಕಾಗಿ ಆಡಳಿತ ನಡೆಸದೆ ಮ್ಯಾನೇಜ್ ಮಾಡಿಕೊಂಡು ಕಾಲ ಸವಿಸುವ ಯಾರೇ ಆದರೂ ಇತಿಹಾಸದ ಕಸದ ಬುಟ್ಟಿ ಸೇರಲೇಬೇಕು. ಯಡಿಯೂರಪ್ಪ ರಾಜ್ಯ ಕಂಡ ಮಾಸ್ ಲೀಡರ್. ಆಡಳಿತ, ಹೋರಾಟ, ಪಕ್ಷ ಸಂಘಟನೆ ವಿಚಾರದಲ್ಲಿ ಛಲದಂಕಮಲ್ಲ. ಅವರ ಯುಗಾಂತ್ಯವಾಗಿದೆ. ಅವರ ಹೆಸರಿನಲ್ಲಿ ಏನೇ ಉತ್ಸವ, ಅಭಿಮಾನೋತ್ಸವ ಮಾಡಿದರೂ ಅದು ಪಕ್ಷದಾಚೆ ಇರುವ ಜನರಿಗೆ ತಲುಪುವುದಿಲ್ಲ, ಸೆಳೆಯುವುದೂ ಇಲ್ಲ. ಹೀಗಾಗಿ ಯಡಿಯೂರಪ್ಪ ನಂತರ ಯಾರು ಎಂಬ ಪ್ರಶ್ನೆ ಪಕ್ಷದಲ್ಲಿ ಪದೇ ಪದೇ ಉದ್ಭವಿಸಿದೆ. ಉತ್ತರ ಸಿಕ್ಕಿಲ್ಲ. ಮೊನ್ನೆಯ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಉಪಚುನಾವಣೆಯಲ್ಲೂ BJP ನಾಯಕತ್ವವಿಲ್ಲದೆ ಅನಾಥ ಸೋಲು ಅನುಭವಿಸಿದೆ. ಜಪ್ಪಯ್ಯ ಅಂದರೂ BJP ರಾಜ್ಯಾಧ್ಯಕ್ಷ ವಿಜಯಣ್ಣನ ತಕ್ಕಡಿ ಮೇಲೇಳುತ್ತಿಲ್ಲ. ಪಕ್ಷದೊಳಗಿನ ಬಣಗುದ್ದಾಟ ನಿಂತಿಲ್ಲ. ಒಂದು ಸ್ವಾರಸ್ಯ ನಿಮಗೆ ಹೇಳಬೇಕು. ಮೊನ್ನೆಯ ಫಲಿತಾಂಶದ ದಿನ ಪಕ್ಷ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸೋತರೂ ರಾಜ್ಯ BJP ನಾಯಕರು ಪಶ್ಚಿಮ ಬಂಗಾಳ, ಅಸ್ಸಾಂ ಗೆಲುವಿನ ಹೆಸರಿನಲ್ಲಿ ಸಂಭ್ರಮಾಚರಣೆ ನಡೆಸುತ್ತಿದ್ದರಲ್ಲ. ಅದನ್ನು ಕಂಡು ವಿಜಯೇಂದ್ರ ವಿರೋಧಿ ಬಣದವರು ಮುಸಿ ಮುಸಿ ನಗುತ್ತಿದ್ದರಂತೆ. ವಿಜಯೇಂದ್ರ ಇತ್ತ BJP ರಾಜ್ಯ ಕಚೇರಿ ಬಳಿ ದಂಡು ದಾಳಿ ಕಟ್ಟಿಕೊಂಡು ಚುರುಮುರಿ, ಖಾರಾಪುರಿ ಹಂಚುತ್ತಿದ್ದರೆ ಅವರ ವಿರೋಧಿಗಳು ಮನೆಯಲ್ಲಿ ಬಾದಾಮಿ ಹಾಲು ಕಾಯಿಸಿಕೊಂಡು ಕುಡಿಯುತ್ತಿದ್ದರಂತೆ. ಕಾಲೆಳೆದು ಬೀಳಿಸಿದ್ದ ಖುಷಿ ಅವರಿಗೆ. ಇದೆಲ್ಲ ಗೊತ್ತಿದ್ದರೂ ವಿಜಯೇಂದ್ರ ಸೋಲಿನಿಂದ ವಿಚಲಿತರಾಗದವರಂತೆ ಮುಖಭಾವ ಧರಿಸಿ ಮಾಧ್ಯಮಗೋಷ್ಠಿ ನಡೆಸಿದರು. ಮೋದಿ, ಅಮಿತ್ ಶಾ ಅವರನ್ನು ಆಡಿ ಹೊಗಳಿದರು. ಬಂಗಾಳ, ಅಸ್ಸಾಂ, ಪುದುಚೇರಿ ಸಾಧನೆಯನ್ನು ಕೊಂಡಾಡಿದ್ದರು. ಪಕ್ಕದಲ್ಲಿದ್ದ ಸಾಮ್ರಾಟ್ ಅಶೋಕರ ಜೊತೆ ಸಂಭ್ರಮಿಸಿದರು. ಒಬ್ಬರಿಗೊಬ್ಬರು ಸಿಹಿ ತಿನಿಸುತ್ತಾ ಫೋಟೋಗೆ ಪೋಸ್ ನೀಡಿದರು. ದಾವಣಗೆರೆ, ಬಾಗಲಕೋಟೆಯ ಸೋಲು ಮರೆಮಾಚುವಂತೆ ಏನೂ ನಡೆದೇ ಇಲ್ಲ ಎನ್ನುವಂತೆ ಬಿಂಬಿಸಲು ಅರಸಾಹಸಪಟ್ಟರು. ಮಾಧ್ಯಮಗಳ ಅಟೆನ್ಷನ್ ಬೇರೆಡೆಗೆ ಸೆಳೆಯುವುದರಲ್ಲಿ ಕೊಂಚ ಮಟ್ಟಿಗೆ ಯಶಸ್ವಿಯೂ ಆದರು. ಆದರೆ BJP ಕಾರ್ಯಕರ್ತರು, ಸಂಘ ಪರಿವಾರದ ನಾಯಕರು, ಕೇಸರಿ ಪಡೆಯ ಸಿಂಪತೈಸರ್ಗಳ ವಲಯದಲ್ಲಿ ದೊಡ್ಡ ಆಕ್ರೋಶವಿದ್ದಿದೆ. ಈ ಆಕ್ರೋಶ ಹೈಕಮಾಂಡ್ವರೆಗೂ ಮುಟ್ಟಿದೆ. ದೆಹಲಿಯಿಂದ ಅಮಿತ್ ಶಾ ಕರೆ ಮಾಡಿ ಕೆರಳಿ ಕೆಂಡವಾಗಿದ್ದಾರೆ. ನಿತಿನ್ ಜಬಿನ್ ಸಿಡಿಮಿಡಿಗೊಂಡಿದ್ದಾರೆ ಎಂಬ ಸುದ್ದಿ ಬಂದಿದೆ. ಇದರಿಂದ ವಿಜಯೇಂದ್ರ ಅವರ ಕುರ್ಚಿ ಅಲುಗಾಡುವಂತಾಗಿದೆ. ಇಷ್ಟಕ್ಕೂ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಜಬಿನ್ ವಿಜಯೇಂದ್ರ ಟೀಮಿನ ಮೇಲೆ ಕೆರಳಿರುವುದೇಕೆ? ಅವರು ಫೋನ್ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದು ಯಾರನ್ನೋ? BJPಯ ನಿಷ್ಠಾವಂತ ಕಾರ್ಯಕರ್ತರು, ಕೇಸರಿ ಪಡೆಯ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟಿರುವುದೇಕೆ? ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜಯೇಂದ್ರ ಅವರಿಗೆ ಗೇಟ್ ಪಾಸ್ ಕೊಡಿಸಲು ಅವರ ವಿರೋಧಿಗಳು ಹಾಕಿರುವ ಸ್ಕೆಚ್ಚು ಏನು ಮತ್ತು ಉಪಚುನಾವಣೆಯ ಸೋಲಿಗೆ ಕಾರಣವೇನು ಎಲ್ಲವನ್ನೂ ಹೇಳುತ್ತೇನೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ. ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ. ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ದಾವಣಗೆರೆ, ಬಾಗಲಕೋಟೆ ಚುನಾವಣೆಯಲ್ಲಿ BJP ಸೋಲು ಕಂಡ ತಕ್ಷಣದಿಂದ ಆ ಪಕ್ಷದ ಬೆಂಬಲಿಗರು, ಅನುಯಾಯಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ರಾಜ್ಯ BJP ನಾಯಕರ ವಿರುದ್ಧ ಮುಗಿಬಿದ್ದಿರುವುದನ್ನು ನೀವು ನೋಡಬೇಕು. ವಿಜಯೇಂದ್ರ, ಅಶೋಕ್ ಅವರ ವರ್ತನೆಯನ್ನು ಹಿಗ್ಗಾಮುಗ್ಗಾ ಟೀಕಿಸುವ ಬರಹಗಳು ಫೇಸ್ಬುಕ್ ಗೋಡೆಗಳ ತುಂಬ ತುಂಬಿ ಹೋಗಿವೆ. ಇಲ್ಲಿ ತಮ್ಮದೇ ಕೋಟೆ ಉದುರು ಬಿದ್ದರೂ ಫುಲ್ ಸೈಲೆನ್ಸ್. ಆದರೆ ಬಂಗಾಳದ ನ್ಯೂಸ್ ನೋಡಿ ರಸ್ತೆಯಲ್ಲಿ ಡ್ಯಾನ್ಸ್.
ಅದುವೇ ನಮ್ಮ ಕರ್ನಾಟಕ BJP ಪಾಲಿಟಿಕ್ಸ್ ಅಂತ ಕೆಲವರು ಮುಗಿಬಿದ್ದರೆ, ಬೇರೆ ರಾಜ್ಯಗಳ ಗೆಲುವು ನೋಡಿ ಖುಷಿಪಡುವುದೇ ಹಣೆಬರಹ. ಕರ್ನಾಟಕ BJPಯಲ್ಲಿ ಒಂದೇ ಒಂದು ದಕ್ಷ ಮುಖ ತೋರಿಸಿ ನೋಡೋಣ. ಚೆನ್ನಾಗಿ ಮಾತನಾಡುವ, ಜನರ ಮನಸ್ಸು ಮುಟ್ಟುವ ನಾಯಕರೇ ಇಲ್ಲ. ಹೀಗಾಗಿಯೇ ಇಲ್ಲಿನ ಜನ ನಿಮಗೆ ವೋಟ್ ಮಾಡಲ್ಲ. ಚೂರಾದರೂ ಸ್ಪಾರ್ಕ್ ತೋರಿಸಿ ವೋಟ್ ಹಾಕ್ತಾರೆ. ಕರ್ನಾಟಕದ BJPಗೆ ಮೇಜರ್ ಸರ್ಜರಿ ಬೇಕಿದೆ ಅಂತ ಮತ್ತು ಕೆಲವರು ಪೋಸ್ಟ್ ಮಾಡುತ್ತಿದ್ದಾರೆ. ಎಲ್ಲರ ಮಾತಿನ ಸಾರಾಂಶ ಇಷ್ಟೇ: ರಾಜ್ಯದಲ್ಲಿ BJPಗೆ ಹೊಸ ಶಕ್ತಿ ತರುವ ಚಾರ್ಮ್ ಯಾವ ನಾಯಕರಿಗೂ ಇಲ್ಲ. ಕಾರ್ಯಕರ್ತರಲ್ಲಿ ಕೆಚ್ಚಿನ ಕಿಡಿಯೊತ್ತಿಸುವ ಮಾತುಗಾರ ಮುಖವೂ ಇಲ್ಲ, ಯಾರಿಂದಲೂ ಸುಖವೂ ಇಲ್ಲ. ಎಲ್ಲಕ್ಕೂ ಮೋದಿ ಹೆಸರೇ ಬೇಕು. ಹೌದು, ನಿಜಕ್ಕೂ ಇದೇ ಪರಿಸ್ಥಿತಿ ರಾಜ್ಯ BJPಯದ್ದು. ಉಪಚುನಾವಣೆಯಲ್ಲಿ ಸೋತರೂ ಕನಿಷ್ಠ ಆತ್ಮಾವಲೋಕನದ ಮಾತಿಲ್ಲದೆ ಎಲ್ಲಿಯದೋ ಬಂಗಾಳ, ಅಸ್ಸಾಂ ಗೆಲುವಿಗೆ ಕುಣಿದು ಕುಪ್ಪಳಿಸುತ್ತಾ ಇವರು ಚುರುಮುರಿ ಹಂಚುತ್ತಾರೆಂದರೆ ಕರ್ನಾಟಕ BJP ನಾಯಕತ್ವ ಎಷ್ಟು ಸತ್ವಹೀನವಾಗಿದೆ ಊಹಿಸಿ. ಯಡಿಯೂರಪ್ಪ ಅಭಿಮಾನೋತ್ಸವ ಇರುವುದರಿಂದ ಅನ್ಯ ರಾಜ್ಯಗಳ ಗೆಲುವಿನ ಸಂಭ್ರಮದ ಪರದೆ ಕಟ್ಟಿ ಇಲ್ಲಿನ ಸೋಲು ಮುಚ್ಚಾಕುವ ವ್ಯರ್ಥ ಪ್ರಯತ್ನವನ್ನು ಇವರು ಮಾಡುತ್ತಾರೆ ಎಂದರೆ ಕಾರ್ಯಕರ್ತರು ಇವರ ಮೇಲೆ ರೊಚ್ಚಿಗೇಳದೆ ಮತ್ತಿನ್ನೇನು ಮಾಡಿಯಾರೋ. ನಾಯಕತ್ವ ವೈಫಲ್ಯ ರಾಜ್ಯ BJPಯನ್ನು ಬಹುವಾಗಿ ಕಾಡುತ್ತಿದೆ ಎಂಬುದನ್ನು ಮುಕ್ತವಾಗಿ ಚಿಂತಿಸುವ ಆ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನೂ ಒಪ್ಪಿಕೊಳ್ಳುತ್ತಾನೆ. ಹಗಲೆಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೊಂಬಡ ಬಜಾಯಿಸುವುದು, ಈರುಳಿನಲ್ಲಿ ಒಳ ಒಪ್ಪಂದ ಮಾಡಿಕೊಂಡು ತೆಪ್ಪಗಾಗುವುದು, ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ ಯಾವುದೇ ವಿಚಾರವನ್ನು ಇವರು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಿದ ಉದಾಹರಣೆಯೇ ಇಲ್ಲ. ಇನ್ನು ಬಣಗುದ್ದಾಟ, ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಹಾಕಲು ಸಾಕ್ಷಾತ್ ಮೋದಿ, ಅಮಿತ್ ಶಾ ಅವರಿಂದಲೇ ಸಾಧ್ಯವಾಗಿಲ್ಲ. ವರಿಷ್ಠರ ಎದುರು ವಿಧೇಯ ವಿದ್ಯಾರ್ಥಿಗಳ ರೀತಿ ಕೂರುವ ನಾಯಕರು ಅಲ್ಲಿಂದ ಹೊರಬೀಳುತ್ತಲೇ ಪರಸ್ಪರ ಕತ್ತಿ ಮಸೆಯುತ್ತಾರೆ. 2023ರ ಚುನಾವಣೆಯಲ್ಲಿ ಮತ ಸೆಳೆದು ತರುವ ಯಾವ ಸ್ಥಳೀಯ ಮುಖಗಳು ಇಲ್ಲದೆ ಬಸವಳಿದಿದ್ದ ಅಮಿತ್ ಶಾ ರಾಜ್ಯ ನಾಯಕರ ಕಚ್ಚಾಟ ಕಂಡು ಅನೇಕ ಸಲ ಅಕ್ಷರಶಃ ಗದರಿಸಿದ್ದರಂತೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಮೈ ಚಳಿ ಬಿಡಿಸಿದ್ದರಂತೆ. हमने पूरा देश को देख लिया है, लेकिन कर्नाटक के भाजपा नेताओं को नियंत्रित करना बहुत मुश्किल है ಅಂತ ಅಮಿತ್ ಶಾ ಅಲವತ್ತುಗೊಳ್ಳುತ್ತಿದ್ದರಂತೆ. ಮಿತ್ರರೇ, 2023ರ ವಿಧಾನಸಭಾ ಚುನಾವಣೆಯ ಸೋಲಿನಿಂದಲೂ ಪಾಠ ಕಲಿಯದ BJP ನಾಯಕರು ಕಚ್ಚಾಟ ಮುಂದುವರಿಸಿದ್ದು ಕಂಡ ಮೋದಿ, ಅಮಿತ್ ಶಾ ಇವರನ್ನು ನಂಬಿಕೊಂಡರೆ ಆಗಲ್ಲ ಅಂತ ಅನಿಸಿದ್ದೆ ಲೋಕಸಭಾ ಚುನಾವಣೆಯಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಂಡರು. 19 ಸ್ಥಾನ ಗೆದ್ದು ಮಾನ ಉಳಿಯಿತು. ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಹುದ್ದೆಗೆ ತಂದ ನಂತರ ಬಣಗುದ್ದಾಟ ಮತ್ತಷ್ಟು ಬಿರುಸಾಯಿತು. ಇದು ಈಗಲೂ ಮುಂದುವರೆದಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಹೀನಾಯ ಸೋಲು ತಂದಿದೆ. ಬಾಗಲಕೋಟೆಯಲ್ಲಿ BJPಗೆ ಗೆಲ್ಲುವ ಎಲ್ಲ ಅವಕಾಶಗಳಿದ್ದವು. ಪಕ್ಷದ ಪರ ಅಲೆಯೂ ಎದ್ದಿತ್ತು. ಆದರೆ ಈ ಅಲೆಯನ್ನು ಕೊನೆಯವರೆಗೂ ಉಳಿಸಿಕೊಳ್ಳಲು ಯಾರೊಬ್ಬರಿಗೂ ಇಷ್ಟವಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ವಾರ ಕಾಲ ಅಲ್ಲಿ ಠಿಕಾಣಿ ಹೂಡಿ ತಂತ್ರಗಾರಿಕೆ ಮಾಡಿದರು. CM ಅಲ್ಲಿಗೆ ಬಂದು ಮೊಕ್ಕಂ ಹೂಡುತ್ತಲೇ ವಿಜಯೇಂದ್ರ ಅಂಡ್ ಟೀಮ್ಗೆ ಏನಾಯಿತೋ ಏನೋ ಅವರ ಆಸಕ್ತಿಯೇ ಹೊರಟು ಹೋಯಿತು. ವಿರೋಧಿ ಬಣಕ್ಕೆ ಇಲ್ಲಿ ಪಕ್ಷ ಗೆದ್ದು ವಿಜಯೇಂದ್ರ ತಮ್ಮ ಕಿರೀಟಕ್ಕೆ ಗೆಲುವಿನ ಗರಿ ಸಿಕ್ಕಿಸಿಕೊಳ್ಳುವುದು ಬೇಕಿರಲಿಲ್ಲ. ಹೀಗಾಗಿ ಮೇಲೆ ಮೇಲೆ ಬಿರುಸಾಗಿ ಓಡಾಡಿದರೂ ಯಾರೂ ಕಾಸು ಬಿಚ್ಚಿ ಖರ್ಚು ಮಾಡಲಿಲ್ಲ. ಬದಲಿಗೆ ಕುರುಬ ಸಮುದಾಯ, ಮುಸ್ಲಿಮರ ಬಗ್ಗೆ ಡ್ಯಾಮೇಜ್ ಆಗುವ ಹೇಳಿಕೆಗಳನ್ನು ನೀಡಿದರು. CM ಸಿದ್ದರಾಮಯ್ಯ ಅಲ್ಲಿಗೆ ಬರುತ್ತಲೇ ಎಲ್ಲರೂ ಅಲ್ಲಿಂದ ಕಾಲ್ಕಿತ್ತರು. ವೀರಣ್ಣ ಚಂತಿಮಠ್ ಕೊನೆಗೆ ಒಬ್ಬಂಟಿಯಾದರು. ಇನ್ನು ದಾವಣಗೆರೆಯಲ್ಲಿ ನಡೆದಿದ್ದು ಪಕ್ಕಾ ಮ್ಯಾಚ್ ಫಿಕ್ಸಿಂಗ್. ಶಾಮನೂರು ಕುಟುಂಬದ ವಿರುದ್ಧ ಯಾರೊಬ್ಬರೂ ಧ್ವನಿ ಎತ್ತಿ ಮಾತನಾಡಲಿಲ್ಲ. ಅವರ ಕುಟುಂಬದ ಆಡಳಿತವನ್ನು ಟೀಕಿಸಲಿಲ್ಲ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮಾಮೂಲಿ ಪ್ರಚಾರ ನಡೆಸಿ ಹೋದರೆ ಹೊರತು ಇಲ್ಲೇ ಕೂತು ಚುನಾವಣೆಯನ್ನು ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡು ತಂತ್ರ ಹೆಣೆಯಲಿಲ್ಲ. GM ಸಿದ್ದೇಶ್ವರ ಬಣಕ್ಕೆ ಶಾಮನೂರು ಕುಟುಂಬದ ವಿರುದ್ಧ ಸಿಟ್ಟಿದ್ದರೂ BJP ಅಭ್ಯರ್ಥಿ ಗೆದ್ದರೆ ಅದರ ಕ್ರೆಡಿಟ್ ತಮಗೆ ದಕ್ಕುವುದಿಲ್ಲ ಎಂಬುದು ಖಾತ್ರಿಯಾಗಿದ್ದರಿಂದ ಅವರು ಹೆಚ್ಚು ಉತ್ಸಾಹ ತೋರಲಿಲ್ಲ. SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಮುಸ್ಲಿಂ ಮತಗಳನ್ನು ದೊಡ್ಡ ಮಟ್ಟದಲ್ಲಿ ಸೆಳೆದಿದ್ದರಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಗೌರವಪೂರ್ವಕವಾಗಿ ಸೋಲುವಂತಾಯಿತೇ ಹೊರತು BJP ರಾಜ್ಯ ನಾಯಕರ ಕೊಡುಗೆ ಇದರಲ್ಲಿ ಏನೂ ಇಲ್ಲ. ಎರಡೂ ಕ್ಷೇತ್ರ ಸೋತ ನಂತರವೂ ಆ ಸೋಲು ಅನಾಥವಾಗಿದೆ. ಅದರ ಹೊಣೆ ಹೊರಲು ವಿಜಯೇಂದ್ರ ಅವರು ಸಿದ್ಧರಿಲ್ಲ. ಅವರಿಗೆ
ತಂದೆಯ ಹೆಸರಿನಲ್ಲಿ ಅಭಿಮಾನೋತ್ಸವ ನಡೆಸಿ ತಮ್ಮ ಮೈಲೇಜ್ ಹೆಚ್ಚಿಸಿಕೊಳ್ಳುವ ಬಯಕೆ. ಆದರೆ ಉಪಚುನಾವಣೆ ಸೋಲಿಗೆ ಹೈಕಮಾಂಡ್ ಕೆರಳಿದೆ. ಅಮಿತ್ ಶಾ ಕೆಂಡವಾಗಿದ್ದಾರೆ. ಸ್ನೇಹಿತರೆ, ಉಪಚುನಾವಣೆ ಸೋಲು ದೊಡ್ಡ ವೈಫಲ್ಯವೇ ಅಲ್ಲ. ಯಾವ ಪಕ್ಷ ಅಧಿಕಾರದಲ್ಲಿರುತ್ತದೋ ಆ ಪಕ್ಷ ಉಪಚುನಾವಣೆಗಳನ್ನು ಗೆಲ್ಲುವುದು ಸಹಜ ಎಂಬ ವಾದ ಹೂಡಿ ವಿಜಯೇಂದ್ರ ಟೀಮ್ ಈ ವಿಚಾರವನ್ನು ಹಿನ್ನೆಲೆಗೆ ತಳ್ಳುತ್ತಿದೆ. ಮೇ 9ರಂದು ನಡೆಯುವ BSY ಅಭಿಮಾನೋತ್ಸವದ ಮೇಲೆ ಗಮನ ಕೇಂದ್ರೀಕರಿಸಿದೆ. ಯಾರು ಏನೇ ಹೇಳಿದರೂ ಈ ಕಾರ್ಯಕ್ರಮ ಯಡಿಯೂರಪ್ಪ ಹೆಸರಿನಲ್ಲಿ ವಿಜಯೇಂದ್ರಗೆ ಶಕ್ತಿ ತುಂಬುವ ವಿಜಯೇಂದ್ರೋತ್ಸವ ಎಂಬುದು ಅವರ ವಿರೋಧಿ ಬಣದ ನಾಯಕರ ಭಾವನೆ. ಹೀಗಾಗಿಯೇ ಈ ಪಡೆ ಉಪಚುನಾವಣೆ ವೈಫಲ್ಯದ ಬಗ್ಗೆ ವರಿಷ್ಠರಿಗೆ ದೂರು ರವಾನಿಸಿದೆ. ಎರಡೂ ಕ್ಷೇತ್ರಗಳಲ್ಲಿ ಸಾಕಷ್ಟು ಲಿಂಗಾಯತ ಮತ, BJPಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಇದ್ದರೂ ನಮಗೆ ಸೋಲಾಗಿದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣದ ವಾಸನೆ ಬರುತ್ತಿದೆ. BJP ನಾಯಕತ್ವ ಕಾಂಗ್ರೆಸ್ ಎದುರು ಸರೆಂಡರ್ ಆಗಿರುವುದನ್ನು, ಪ್ರತಿರೋಧ ತೋರದಷ್ಟು ದುರ್ಬಲವಾಗಿರುವುದನ್ನು ಈ ಫಲಿತಾಂಶ ಸ್ಪಷ್ಟೀಕರಿಸುತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ದೇಶವೇ ನೋಡುವಂತಹ ಸಂಘರ್ಷ, ಭಿನ್ನಮತವಿದ್ದರೂ ಅದರ ಪ್ರಯೋಜನ ಪಡೆಯಲು ಸಾಧ್ಯವಾಗಿಲ್ಲ. ಕೆಲ ಕಾಂಗ್ರೆಸ್ ನಾಯಕರೇ ನಮಗೆ ತೆರೆಮರೆ ಬೆಂಬಲ ಕೊಟ್ಟರೂ ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿಲ್ಲ. ಕಾಂಗ್ರೆಸ್ ಪಕ್ಷದ ಜೊತೆ ಹೊಂದಾಣಿಕೆ ನಡೆದಿದೆ. ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರೆದರೆ ಮುಂಬರುವ GBA, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲೂ ಸೋಲಾಗುತ್ತದೆ. ಹೀಗಾಗಿ ಈ ವಿಚಾರದಲ್ಲಿ ಕ್ರಮ ಆಗಲೇಬೇಕು ಎಂದು ಭಿನ್ನರು ಕೇಂದ್ರ ನಾಯಕರನ್ನು ಒತ್ತಾಯಿಸಿದ್ದಾರೆ. ಇಷ್ಟಾಗುತ್ತಲೇ ಕೇಂದ್ರ ಸರ್ಕಾರದಲ್ಲಿರುವ ರಾಜ್ಯದ ಹಿರಿಯ ನಾಯಕರೊಬ್ಬರಿಗೆ ಕರೆ ಮಾಡಿರುವ ಅಮಿತ್ ಶಾ ಉಪಚುನಾವಣೆ ಸೋಲಿನ ವರದಿ ನೀಡುವಂತೆ ಕಟ್ಟಪ್ಪಣೆ ಮಾಡಿದ್ದಾರೆ. ರಿಪೇರಿ ಮಾಡಲಾಗದಷ್ಟು ಕೆಟ್ಟಿರುವ ರಾಜ್ಯ BJP ಬಗ್ಗೆ ಕೆಂಡಾಮಂಡಲವಾಗಿದ್ದಾರೆ. BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಜಬಿನ್ ಅವರು ನೇರವಾಗಿ ವಿಜಯೇಂದ್ರ ಅವರನ್ನು ಸಂಪರ್ಕಿಸಿ ವಿವರಣೆ ಪಡೆದು ಚುರುಕು ಮುಟ್ಟಿಸಿದ್ದಾರೆ ಎನ್ನಲಾಗುತ್ತಿದೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ಕೂಡ ತಮ್ಮ ಸ್ವಂತ ರಾಜ್ಯದಲ್ಲಿ ಆದ ಸೋಲಿಗೆ ಸಿಡಿಮಿಡಿಗೊಂಡು ನಿರಾಸೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಉಪಚುನಾವಣೆ ಸೋಲಿನ ಈ ಎಪಿಸೋಡನ್ನು JDS ಮೌನವಾಗಿ ಗಮನಿಸಿದೆ. 2028ರ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ 150 ಸೀಟು ಗೆಲ್ಲುವುದಾಗಿ ವಿಜಯೇಂದ್ರ ಮತ್ತು ಅಶೋಕ್ ಅವರು ನೀಡುತ್ತಿರುವ ಹೇಳಿಕೆ ನೋಡಿ ದಳಪತಿಗಳು ಮುಗುಳ್ನಗುತ್ತಿದ್ದಾರೆ ಎಂಬ ಸುದ್ದಿ ತಿಳಿಬಂದಿದೆ. BJPಯ ರಾಜ್ಯ ನಾಯಕರನ್ನು ನಂಬಿಕೊಂಡು JDS ಮೈತ್ರಿ ತೊರೆದು ವಿಧಾನಸಭಾ ಚುನಾವಣೆಗೆ ಹೋದರೆ ನಮ್ಮ ಪಕ್ಷದ ಪಾಡು ಹರೋಹರ. ಜನರನ್ನು ಸೆಳೆಯುವ ಮುಖವೇ ಇಲ್ಲದ BJPಗೆ ಯತ್ನಾಳ್ ಅವರಂತಹ ಫೈರ್ ಬ್ರಾಂಡ್ ನಾಯಕ ಬೇಕೇ ಬೇಕು ಎಂದು BJPಯ ಕಾರ್ಯಕರ್ತರು ಮಾತನಾಡಿಕೊಳ್ಳುತ್ತಿದ್ದಾರೆ. ಯಾವ ಸರ್ಜರಿ ಮಾಡಿದರೂ ಸರಿ ಆಗದ ರಾಜ್ಯ BJP ನಾಯಕರ ತಲೆ ಮೇಲೆ ಮೋದಿ, ಅಮಿತ್ ಶಾ ಮೈತ್ರಿ ನಾಯಕ ಕುಮಾರಸ್ವಾಮಿ ಅವರನ್ನು ತಂದು ಕೂರಿಸುತ್ತಾರಾ? ಅಥವಾ 2028ರ ಚುನಾವಣೆಗಾದರೂ ಕಾರ್ಯಕರ್ತರಲ್ಲಿ ಮಿಂಚಿನ ಸಂಚಲನ ಮೂಡಿಸುವ BJPಯೊಳಗಿನ ನಾಯಕನನ್ನು ಅನ್ವೇಷಿಸಿ ಪಟ್ಟಕ್ಕೆ ತರುತ್ತಾರಾ? ಕಾದು ನೋಡಬೇಕು. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.